ತುಮಕೂರಿನ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಿ ಅನ್ನುವಂತ ಒಂದು ಕೂಗು ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ. ನಡೆದಾಡುವ ದೇವರಿಗೆ ಭಾರತ ರತ್ನ ಕೊಡಿ, ದೇವರಿಗೆ ಭಾರತ ರತ್ನ. ಸೊ ಈಗಾಗಲೇ ಬಹಳಷ್ಟು ನಾಯಕರು ಮಾತ್ರ ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನ ಶುರು ಮಾಡಿದೆ. ನಡೆದಾಡುವ ದೇವರು ತುಮಕೂರಿನ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಿ, ನೀವು ಬೆಂಬಲಿಸಿ, ಕೇಂದ್ರಕ್ಕೂ ಕೂಡ ಒತ್ತಾಯ ಮಾಡಿ. ಇದು ಕರ್ನಾಟಕದ ಆಧ್ಯಾತ್ಮಿಕ ಲೋಕದ ದೇವರು 111 ವರ್ಷ ವಯಸ್ಸಿನ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಿ ಅನ್ನುವಂಥದ್ದು ಇವತ್ತಿನ ಕೂಗಲ್ಲ. ಹಲವು ವರ್ಷಗಳಿಂದಲೂ ಕೂಡ ರಾಜ್ಯ ಸರ್ಕಾರ ಕೂಡ ಕೇಂದ್ರಕ್ಕೆ ಶಿಫಾರಸುಗಳನ್ನು ಮಾಡಿದೆ. ಸೊ ಈಗಲೂ ಕೂಡ ಭಾರತ ರತ್ನ ಕೊಡಿ ಅಂತ ಹೇಳಿ ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನ ಶುರು ಮಾಡಿದೆ. ತಾವು ಈ ಅಭಿಯಾನದಲ್ಲಿ ತಮ್ಮ ಅಭಿಪ್ರಾಯವನ್ನ ತಮ್ಮ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿ 111 ವರ್ಷಗಳ ತ್ರಿವಿಧ ದಾಸೋಹಿಗೆ ಭಾರತ ರತ್ನ ಕೊಡಿ ಅನ್ನುವಂಥ ಅಭಿಯಾನ ನ್ಯೂಸ್ 18 ಕನ್ನಡ ಶುರು ಮಾಡಿದೆ. ಇದು ಶ್ರೀಗಳಿಗೆ ಕೊಡ್ತಕ್ಕಂಥ ಒಂದು ದೊಡ್ಡ ಗೌರವ. ಇದು ಕೇವಲ ಕರ್ನಾಟಕಕ್ಕಷ್ಟೇ ಇಡೀ ದೇಶಕ್ಕೆ ಸಲ್ಲುವಂತ ಗೌರವ. ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನದ ಮೂಲಕ ಭಾರತ ರತ್ನ ಸಿದ್ಧಗಂಗಾ ಶ್ರೀಗಳಿಗೆ ಕೊಡಬೇಕನ್ನುವಂಥದ್ದು ಈಗಾಗಲೇ ಕೇಂದ್ರದ ಮುಂದೆ ಹಲವು ಶಿಫಾರಸುಗಳಿದೆ. ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಯಡಿಯೂರಪ್ಪ ಸರ್ಕಾರ ಇರ್ಬೋದು, ಅನೇಕ ಸಂದರ್ಭಗಳು ಕೂಡ ರಾಜ್ಯ ಸರ್ಕಾರದಿಂದ ಶಿಫಾರಸುಗಳು ಹೋಗಿದ್ದಾವೆ. ನಡೆದಾಡುವ ದೇವರಿಗೆ ಭಾರತ ರತ್ನ ಕೊಡಿ, ಇದು ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನ. ಈ ಅಭಿಯಾನದಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಭಾಗಿಯಾಗಿ, ಇದಕ್ಕೆ ಜಾತಿ ಧರ್ಮ ಯಾವುದೂ ಇಲ್ಲ, ಪ್ರತಿಯೊಬ್ಬರು ಕೂಡ ಈ ಒಂದು ಅಭಿಯಾನಕ್ಕೆ ಬೆಂಬಲಿಸಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವಂತ ಒಂದು ಅಭಿಯಾನದಲ್ಲಿ ನಡೆದಾಡುವ ದೇವರಿಗೆ ಭಾರತ ರತ್ನ ಕೊಡಿ ಅನ್ನುವಂಥದ್ರಲ್ಲಿ ತಾವು ಕೂಡ ಕೈ ಜೋಡಿಸಿ, ಇದು ಸಿದ್ಧಗಂಗಾ ಶ್ರೀಗಳಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಹೊರತಕ್ಕಂಥ ಒಂದು ಗೌರವ. ಸೊ 111 ವರ್ಷಗಳ ಶ್ರೀಗಳು ತ್ರಿವಿಧ ದಾಸೋಹಿ, ಅಕ್ಷರ ದಾಸೋಹ, ಮತ್ತೊಂದು ಕಡೆ ಅನ್ನದಾಸೋಹ, ಜ್ಞಾನ ದಾಸೋಹ, ಎಲ್ಲದರ ಮೂಲಕ ಪಕ್ಷ ಜಾತಿ ಮೀರಿದ ಒಂದು ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು, ಆ ಮಠದ ಮೂಲಕ ಇಡೀ ಬೆಳಕು ಚೆಲ್ಲುವಂತ ಕೆಲಸವನ್ನ ಸಿದ್ಧಗಂಗಾ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರಿಗೆ ಭಾರತ ರತ್ನ ಕೊಡಬೇಕನ್ನೋದು ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನ. ಈ ಅಭಿಯಾನದಲ್ಲಿ ರಾಜಕಾರಣಿಗಳು, ಸಾರ್ವಜನಿಕರು, ಮಹಿಳೆಯರು, ಯುವಕರು, ಪ್ರತಿಯೊಬ್ಬರು ಕೂಡ, ಕಾರ್ಮಿಕರು, ಪೂಜ್ಯ ಶ್ರೀಗಳಿಗೆ ಭಾರತ ರತ್ನ ಕೊಡ್ತಕ್ಕಂಥದ್ದು ಭಗವಂತನಿಗೆ ಭಾರತ ರತ್ನ ಕೊಟ್ಟಂತ ಒಂದು ಪುಣ್ಯದ ಕೆಲಸ. ಭಾರತ ಸರ್ಕಾರ ಈಗಲಾದರೂ ತಡವಾಗಿದ್ರು ಪರವಾಗಿಲ್ಲ, ಲಿಂಗೈಕ್ಯರಾಗೋದಕ್ಕೂ ಮೊದಲೇ ಈ ಒಂದು ಸತ್ಕಾರ್ಯದಲ್ಲಿ ಮುಂದಾಗಬೇಕು ಅಂತ ನಾನು ನಮ್ಮ ಭಾಗದ ಎಲ್ಲ ಜನರ ಪರವಾಗಿ ನನ್ನ ವೈಯಕ್ತಿಕವಾಗಿ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡ್ತೇನೆ. ಶ್ರೀಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು 111 ವರ್ಷಗಳನ್ನು ಪೂರೈಕೆ ಮಾಡ್ತಕ್ಕಂಥ ಶುಭ ಸಂದರ್ಭದಲ್ಲಿ ಭಾರತ ಸರ್ಕಾರ ಪ್ರಾಯಶಃ ಇಂಥ ಮಹಾನ್ ತಪಸ್ವಿಯನ್ನು ಯಾವ ರೀತಿ ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಂಡು ಈ ದೇಶದ ಮುಂದಿನ ಪೀಳಿಗೆಗೆ ಸಂಸ್ಕಾರದ ಜೀವನವನ್ನು ನಡೆಸ್ತಕ್ಕಂಥದಕ್ಕೆ ಅವರಿಗೆ ಭಾರತ ರತ್ನವನ್ನು ನೀಡ್ತಕ್ಕಂಥದ್ದು ಅತ್ಯವಶ್ಯಕತೆ. ಅದನ್ನು ಭಾರತ ಸರ್ಕಾರ, ವಿಶೇಷವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದನ್ನು ಮಾಡಬೇಕು ಅನ್ನೋದು ಈ ರಾಷ್ಟ್ರದ ನನ್ನಂಥ ಕೋಟ್ಯಾಂತರ ಜನ ಭಕ್ತರ ಒಂದು ಆಸೆ ಆಗಿದೆ. ಅದನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡಬೇಕು ಅಂತ ನಾನು ಭಾರತ ಸರ್ಕಾರ ಪೂಜ್ಯ ನಡೆದಾಡ ದೇವರು ಸಿದ್ಧಗಂಗಾ ಶ್ರೀಗಳವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ನಾವೀಗಾಗಲೇ ಪ್ರಧಾನಿಯವರಿಗೆ ಒತ್ತಾಯ ಮಾಡಿದ್ದೇವೆ. ನಮ್ಮೆಲ್ಲ ಕರ್ನಾಟಕದ ಸಂಸತ್ ಸದಸ್ಯರು ಒಟ್ಟಾಗಿ ಪ್ರಧಾನಿಯವರನ್ನ ವಿನಂತಿ ಮಾಡಿದ್ದೇವೆ. ಮತ್ತೊಮ್ಮೆ ವಿನಂತಿ ಮಾಡ್ತೇವೆ. ಇವತ್ತು ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನರ ಅಪೇಕ್ಷೆ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರಿಗೆ ಭಾರತ ರತ್ನ ಕೊಡಬೇಕು ಅನ್ನುವಂಥದ್ದು. ಸೊ ಈ ದಿಕ್ಕಿನಲ್ಲಿ ಪ್ರಯತ್ನ ನಡೆದಿದೆ. ಏನಾದರೂ ಮಾಡಿ ನಮ್ಮ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಿಸೋದಕ್ಕೆ ನಮ್ಮೆಲ್ಲ ಪ್ರಯತ್ನಗಳು ಮಾಡಿ, ಅಗತ್ಯ ಇದ್ದರೆ ಡೆಲ್ಲಿಗೆ ಮತ್ತೊಮ್ಮೆ ಹೋಗಿ ಬರ್ತೇನೆ. ಹೋಗಿ ಪ್ರಧಾನಿಯವರನ್ನ ಭೇಟಿ ಮಾಡಿ ನಮ್ಮೆಲ್ಲ ಸಂಸದಸ್ಯರು ಒಕ್ಕೊರಲಿನಿಂದ ಈಗಾಗಲೇ ವಿನಂತಿ ಮಾಡಿದ್ದೇವೆ. ಮತ್ತೊಮ್ಮೆ ವಿನಂತಿ ಮಾಡಿ ಕರ್ನಾಟಕದ ಕೋಟ್ಯಾಂತರ ಜನರ ಅಪೇಕ್ಷೆ ಇದೆ, ಇದನ್ನು ಪೂರೈಸಬೇಕು ಅಂತ ವಿನಂತಿಯನ್ನು ಮಾಡಿದ್ದೇವೆ.